ಹಾಯ್ ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ಲ್ಯಾಪ್ಟಾಪ್ ಕೆಲಸ ಮುಗಿಸ್ತು, ಇನ್ನೇನು ಮುಚ್ಚಿಟ್ಟು ನಿಮ್ಮ ಹತ್ರ ಮಾತಾಡೋಣ ಅಂತ ಶುರು ಮಾಡ್ತಿದ್ದೀನಿ. ಇದೇನು ಫುಲ್ಲು ರೆಡಿಯಾಗಿ ಕೂತ್ಕೊಂಡು ವಿಲಾಗ್ ಶುರು ಮಾಡಿದ್ದೀನಿ ಅಂದರೆ ಟೈಮ್ ಲೈನಿಂದ ಗೊತ್ತಾಗಿರುತ್ತೆ ನಿಮಗೆ. ಸೊ ಇವತ್ತು ದುಬೈಯಿಂದ ಬೆಂಗಳೂರಿಗೆ ಹೊರಟಿದ್ದೀವಿ. ಈಗ ಟೈಮ್ 5 ಗಂಟೆ, 9 ಗಂಟೆಗೆ ಫ್ಲೈಟ್ ಇದೆ. ಇನ್ನೂ ಸುನಿಲ್ ಕಾಲಲ್ಲಿದ್ದಾರೆ. ನಾನು ಜಸ್ಟ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ್ದೀನಿ. ಇದು ನಮ್ಮ ಶೆಡ್ಯೂಲ್ ಆಗಿರುತ್ತೆ. ಕೊನೆಯ ಮೂಮೆಂಟ್ವರೆಗೂ ಕೆಲಸ ಮಾಡಿ ಪಟ್ ಅಂತ ಹೊರಡೋದು. ಸೊ ಒಂದಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಹೋಗ್ತಾ ನಮಗೆ ಜಾಸ್ತಿ ಲಗೇಜ್ ಇರೋಲ್ಲ, ಅಲ್ಲಿಂದ ಬರ್ತಾ ಇರುತ್ತೆ. ಆಬ್ವಿಯಸ್ಲಿ ಇಂಡಿಯಾದಿಂದ ಬರ್ತಾ ಎಲ್ಲ ತೊಗೊಂಬರೋದು ಅಂತ. ಓಕೆ, ಬ್ಯಾಕ್ ಟು ದ ಟಾಪಿಕ್. ಸೊ ಇವತ್ತಿನ ವಿಲಾಗ್ ಬಂದುಬಿಟ್ಟು ಎಮರೈಟ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಎಕಾನಮಿನೇ, ಬಿಸ್ನೆಸ್ ಕ್ಲಾಸ್ ಅಲ್ಲ, ಫಸ್ಟ್ ಕ್ಲಾಸ್ ಅಲ್ಲ. ಸೊ ಎಕಾನಮಿ ಎಮರೈಟ್ಸಲ್ಲಿ ಫುಡ್ ರಿವ್ಯೂ ಮಾಡೋಣ ಹೆಂಗಿರತ್ತೆ ಅಂತ. ಡೈರೆಕ್ಟ್ ರೆಕಾರ್ಡ್ ಮಾಡೋಕ್ಕಾಗತ್ತಾ ನಂಗೆ ಗೊತ್ತಿಲ್ಲ, ಯಾಕಂದರೆ ಫ್ಲೈಟ್ ಶಬ್ದ ತುಂಬ ಇರುತ್ತೆ. ಬಟ್ ವಾಯ್ಸ್ ಓವರ್ ಖಂಡಿತ ಕೊಡ್ತೀನಿ. ಸೊ ವೆಜ್ ಮೀಲ್ ಯೂಶ್ವಲಿ ಎಮರೈಟ್ಸಲ್ಲೇ ನಾವು ಪ್ರತಿ ಸಲ ಟ್ರಾವೆಲ್ ಮಾಡೋದು. ಸೊ ನನಗೆ ಗೊತ್ತು ಹೆಂಗಿರುತ್ತೆ ಊಟ ಅಂತ. ಬಟ್ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಈ ವಿಲಾಗ್ನ ಶುರು ಮಾಡಿದ್ದೀನಿ. ಹೋಪ್ ಯು ಎಂಜಾಯ್. ಸೊ ಟರ್ಮಿನಲ್ 2 ಅನಿಸುತ್ತೆ ಎಮರೈಟ್ಸು. ಟರ್ಮಿನಲ್ 1 ಟರ್ಮಿನಲ್ 2ನ ಬರೋದಾಯಿತು. ಸೊ 9 ಗಂಟೆಗೆ ಫ್ಲೈಟು, 5:15 ಆಯಿತು. ಇವಾಗ ಬಿಡ್ತೀವಿ, ನೀನು 5 ನಿಮಿಷದಲ್ಲಿ ಬಿಡ್ತೀನಿ. ಸುನಿಲ್ ಬಂದ ತಕ್ಷಣ ಹಾಫ್ ಆನ್ ಅವರ್ ಸಾಕು ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋಕ್ಕೆ. 6 o'clock ಏರ್ಪೋರ್ಟ್ಗೆ ಹೋಗ್ತೀವಿ. ಸೊ 3 hours ಮುಂಚೆ ಈಸ್ ಫೇರ್ ಎನಫ್. ಯಾಕಂದರೆ ಇಲ್ಲೆಲ್ಲ ಡೈರೆಕ್ಟ್ ಕ್ಯೂ ಇರಲ್ಲ. ನಾನು ತೋರಿಸ್ತೀನಿ ನಿಮಗೆ. ನಾವೇ ಬೋರ್ಡಿಂಗ್ ಚೆಕ್-ಇನ್ ಆಗಬೇಕು, ನಾವೇ ಲಗೇಜ್ ಹಾಕಬೇಕು. ಹಾಗೆ ಪಟ್ಟ ಅಂತ ಬೋರ್ಡಿಂಗ್ ಪಾಸ್ ತೊಗೊಂಡು ಓಡೋದಷ್ಟೇ. ಸೊ ಬನ್ನಿ ನಮ್ಮ ಜೊತೆಗೆ ಎಮರೈಟ್ಸಲ್ಲಿ ದುಬೈ ಟು ಬೆಂಗಳೂರು ಟ್ರಾವೆಲ್ ಮಾಡೋಣ. ಈ ಬೆಂಗಳೂರಿಗೆ ಆಲ್ ಆಫ್ ಎ ಸಡನ್ ಅಂದರೆ ಇವತ್ತು ಗುರುವಾರ ಸಂಜೆ ನಾನು ಬೆಂಗಳೂರು ತಲುಪೋ ಅಷ್ಟೊತ್ತಿಗೆ ಮಧ್ಯರಾತ್ರಿ 2:15 ಆಗುತ್ತೆ. ಸೊ ಚೆಕ್ಔಟ್ ಆಗಿ ಮನೆಗೆ ಹೋಗೋಷ್ಟಕ್ಕೆ ಆಲ್ಮೋಸ್ಟ್ ಐ ಥಿಂಕ್ 5 ಗಂಟೆ ಅಂದ್ಕೊಂಡಿದ್ದೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ. ಸೊ ಅದರ ಸಲುವಾಗಿ ಹೊರಟಿದ್ದೀನಿ ಮೇಯ್ನಾಗೆ. ಆ್ಯಂಡ್ ಮಕ್ಕಳು ಅಲ್ಲೇ ಇರೋದ್ರಿಂದ ಕರ್ಕೊಂಡು ಬರಬೇಕು. ಸೊ ನೆಕ್ಸ್ಟ್ ವಿಲಾಗ್ ವಿಲ್ ಬಿ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಅಂತ ಹೇಳೋಕ್ಕಾಗಲ್ಲ, ಹಡಿಬಿಡಿಲೇ ಮಾಡ್ತೀನಿ. ಯಾಕಂದರೆ ಹೋಗೋದೇ ನಾನು 5 ಗಂಟೆಗೆ ಹೋಗಿ ಎಲ್ಲ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವಿಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಲಾಗ್ನ ಇಲ್ಲಿಂದ ಶುರು ಮಾಡೋಣ. ಎಮರೈಟ್ಸ್ ಟ್ರಾವೆಲ್ ವಿತ್ ಅಸ್. ಅವ್ರದ್ದು ಮಾತು ಮುಗೀತಾ ಇಲ್ಲ, 5:15 ಆಗೋಯ್ತು. ನನಗೆ ಬಸ್ಸೋಗಕ್ಕೆ ಶುರು ಆಯಿತು. ಸೊ ಕಿವಿ ಕಟ್ ಮಾಡ್ಕೊಂಡು ತಿಂತಿದ್ದೀನಿ. ಇನ್ನು 15 ದಿನ ಇಲ್ಲಿರಲ್ಲ. ಸೊ ಇಲ್ಲೇ ಬಿಟ್ಟು ಹೋದರೆ ಚೆನ್ನಾಗಿರಲ್ಲ. ನಾನು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋಕ್ಕೆ ನನಗೆ ಇಷ್ಟ ಆಗಲ್ಲ. ಬಂದಮೇಲೆ ಅದು 15 ದಿನ ಹಸು ಬೇರೆ ಆಗ್ತಾಯಿತ್ತು. ಸೊ ನನಗೆ ಕಿವಿನ ಈ ಥರ ಕಟ್ ಮಾಡಿಕೊಂಡು ಸ್ಪೂನಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ. ಇನ್ನೂ ಮಾತಾಡ್ತಾನೇ ಇದ್ದಾರೆ. ಫ್ಲೈಟ್ ಮಿಸ್ ಮಾಡ್ಕೊತೀವಿ ಅನ್ನಿಸ್ತಿದೆ ಇವತ್ತು. ಗೊತ್ತಿಲ್ಲ ಎಷ್ಟು ರೆಕಾರ್ಡ್ ಮಾಡ್ತೀನಿ ಗೊತ್ತಿಲ್ಲ. ಓಡಬೇಕಾಗುತ್ತೆ ಜಾಗಿಂಗ್ ಮಾಡಿಕೊಂಡು. ಏನಿಯೋ ನಾನು ಕಿವಿ ಮುಗಿಸೋ ಅಷ್ಟೊತ್ತಿಗೆ ಬರ್ತಾರೆ ಅಂದ್ಕೊಂಡಿದ್ದೀನಿ. ಈಗ ಗೊತ್ತಿಲ್ಲ. ಹೊರಡೋಣ ಏರ್ಪೋರ್ಟ್ಗೆ. ಸೊ ಫೈನಲ್ಲಿ ಹೊರಟಿದ್ದೀವಿ. ಇನ್ನೂ ಕಾಲಲ್ಲಿದ್ದಾರೆ ಅನಿಸುತ್ತೆ. ಕಾಲಲ್ಲಿಲ್ಲ, 6:10 ಆಯ್ತಾ ಟೈಮು. 6:15 ಹಂಗೆ ಹಿಂಗೆ ಮಾಡಿ ಹೊರಟಿದ್ದೀವಿ. ಅರ್ಧ ಗಂಟೆಲಿ ಹೋಗ್ತೀವಿ. ಟರ್ಮಿನಲ್ 3 ಅಂತೆ. ನಾನು ಆಗಲೇ ಟರ್ಮಿನಲ್ 2ನ 1 ಅಂದ್ಬಿಟ್ಟೆ ಎಮರೈಟ್ಸ್ಗೆ. 3. ಸೊ ಟರ್ಮಿನಲ್ 3. ಸೊ ಏರ್ಪೋರ್ಟ್ಗೆ ಹೋಗಿ ಆಮೇಲೆ ಕಂಟಿನ್ಯೂ ಮಾಡೋಣ. ನಮ್ಮ ಟೈಮ್ ಸರಿಗಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಇವತ್ತು ಒಂದು ಆಕ್ಸಿಡೆಂಟ್ ಆಗಿ ಫುಲ್ಲು ಏರ್ಪೋರ್ಟ್ ರೋಡು ಜಾಮ್ ಆಗಿತ್ತು. ಸೊ ಬರೋ ಅಷ್ಟೊತ್ತಿಗೆ ತುಂಬಾನೇ ಡಿಲೇ ಆಯ್ತು. ಯಾವತ್ತೂ ಜಾಮ್ ಇಲ್ಲದೆ ಇರೋದು. ಇವತ್ತು ಕಂಪ್ಲೀಟ್ 20 ಮಿನಿಟ್ಸ್ ಹೋಗ್ಬೇಕಾಗಿರೋ ದಾರಿ 40 ಮಿನಿಟ್ಸ್ ಆಯ್ತು. ಫೈನಲಿ ಏರ್ಪೋರ್ಟಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೈಕ್ 7 ಗಂಟೆನೇ ಆಗೋಗಿತ್ತು. 7:15 ಆಗಿತ್ತು. ಆಲ್ರೆಡಿ ನೋಡ್ಬೋದು ನೀವು ವೆದರ್ನ. ಇದೆ ಟರ್ಮಿನಲ್, ಎಮರೈಟ್ಸ್ ಟರ್ಮಿನಲ್ ಸಪರೇಟ್ ಇರುತ್ತೆ. ಸೊ ಇಲ್ಲಿಗೆ ಬಂದು ಈಗ ಲಗೇಜ್ ಇಳಿಸ್ಕೊಂಡು ಇಲ್ಲಿಂದ ಒಳಗೆ ಹೋಗೋಣ. ಆಗ್ಲೇ ಹೇಳ್ದಂಗೆ ಇಲ್ಲಿ ಸೆಲ್ಫ್ ಚೆಕ್-ಇನ್ ಇರುತ್ತೆ. ಅಂದ್ರೆ ನಾವೇ ಬ್ಯಾಗೇಜು ಎಲ್ಲ ಹಾಕಬೇಕು. ಸೊ ನಿಮಗೆ ಲೈನ್ ಕ್ಯೂ ಇರಲ್ಲ, ಎಲ್ಲಾನು ಆಟೋಮೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಸುನಿಲ್ ಅದನ್ನೇ ಮಾಡ್ತಾ ಇರೋದು. ಲಗೇಜ್ಗಳನ್ನ ಹೋಗಿ ನಾವೇ ವೇಯಿಂಗ್ ಮಿಷಿನ್ಗೆ ಹಾಕಿ ಬೋರ್ಡಿಂಗ್ ಪಾಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಇದು ಅಭ್ಯಾಸ ಇಲ್ಲ ಅಂದ್ರೆ ಅಸಿಸ್ಟೆಂಟ್ಸ್ಗಳು ಇರ್ತಾರೆ. ಇಲ್ಲ ನೀವು ಕ್ಯೂ ಅಲ್ಲೇ ಕೊಡ್ತೀವಿ ಅಂದ್ರೂ ಅದಕ್ಕೂ ಸಪ್ರೇಟ್ ಇರುತ್ತೆ. ಬಟ್ 90% ಇಲ್ಲೇ ನಮ್ಗೆ ಆಗುತ್ತೆ. ಇಲ್ಲಿ ನೋಡಿ, ಈ ತರ ಆಟೋಮೇಟೆಡ್ ಮಿಷಿನ್ಸ್ ಇರುತ್ತೆ. ಜಸ್ಟ್ ನಮ್ದು ಏನು ಫ್ಲೈಟ್ ಡೀಟೇಲ್ಸ್ ನ ಎಂಟರ್ ಮಾಡಿ ಪಾಸ್ಪೋರ್ಟ್ ನ ಸ್ಕ್ಯಾನ್ ಮಾಡಿದ್ರೆ ಅದು ವೆಯ್ಟ್ ತೋರ್ಸತ್ತೆ ನಮ್ಗೆ. ಗ್ರೂಪ್ ಅಲ್ಲಿ ಹಾಕ್ತೀರಾ ಇಲ್ಲ ಇಂಡಿವಿಜುವಲ್ ಆಗಿ ಹಾಕ್ತೀರಾ, ಆದ್ಮೇಲೆ ನಮ್ಮ ಬ್ಯಾಗೇಜ್ ನ ಇಲ್ಲಿ ಇಡ್ಬೇಕು. ಇದೇ ವೇಯಿ ಮಾಡುತ್ತೆ. ಸೊ ವಿತ್ ಇನ್ ವೆಯ್ಟ್ ಲಿಮಿಟ್ ಅಲ್ಲಿ ಇದ್ರೆ ಅದು ಪ್ರಿಂಟ್ ಆಗಿ ನಮ್ಗೆ ಬ್ಯಾಗೇಜ್ದು ಸ್ಟಿಕ್ಕರ್ಸ್ ಬರುತ್ತೆ. ಸೊ ಅದನ್ನ ಒಂದ್ಸಲ ಅಂಟಿಸ್ಬಿಟ್ಟು ಗೋ ಕೊಟ್ರೆ ಅಲ್ಲಿ ನೋಡಿ ನಿಮ್ಗೆ ಎದುರುಗಡೆ ಒಂದು ಓಪನ್ ಆಗತ್ತೆ ನೋಡಿ, ಗೇಟ್ ತರ. ಅದು ಓಪನ್ ಆಯ್ತಲ್ವಾ, ಅದ್ರೊಳದ್ರಿಂದ ಡೈರೆಕ್ಟ್ ಇದು ಫ್ಲೈಟ್ಗೆ ಎಂಟರ್ ಆಗತ್ತೆ. ಸೊ ಇದೇ ತರ ಎಲ್ಲಾ ಬ್ಯಾಗ್ಗಳನ್ನ ಹಾಕಿದ್ಮೇಲೆ ಬೋರ್ಡಿಂಗ್ ಪಾಸ್ಗಳನ್ನ ನಾವೇ ಪ್ರಿಂಟ್ ಮಾಡ್ಕೊಂಡು ಹೊರಡ್ಬೇಕು. ಸೊ ಇವಾಗ ಚೆಕಿಂಗ್ ಮುಗಿಸಿ, ಸೆಕ್ಯೂರಿಟಿ ಕ್ಲಿಯರೆನ್ಸ್ ಮುಗಿಸಿ ಮೈಕೆ ಹಾಕಿಲ್ಲ.
ವಾಯ್ಸ್ ಬರುತ್ತೆಲ್ಲ ಗೊತ್ತಿಲ್ಲ, ನೋಡಿ ಆಮೇಲೆ ಅಲ್ಲ ಸುನಿಲ್ ಸಿಕ್ಕಾಕೊಂಡ ಇವತ್ತು ಚೆಕಿಂಗ್ ಫುಲ್ಲು ಶರ್ಟ್ ಹಾಕೊಂಡ್ಬಂದು ಚೆಕಿಂಗಲ್ಲಿ ಸಿಕ್ಕಾಕೊಂಡು ಲೇಟ್ ಆಯಿತು. ಇವಾಗ ಝೋನು ಟ್ರೈನಲ್ಲಿ ಹೋಗ್ಬೇಕು, ಬನ್ನಿ ತೋರಿಸ್ತೀನಿ. ಝೋನ್ ಹೇಗೆ ಮೆಟ್ರೋಲ್ ಹೋಗ್ಬೇಕು. ಹೌದು, ಇಲ್ಲಿ ಏರ್ಪೋರ್ಟ್ ಒಳಗೇನೆ ಮೆಟ್ರೋ ಇದೆ, ಒಂದು 5 ನಿಮಿಷದ ದಾರಿ. ಸೊ ಇಲ್ಲಿ ಲಗೇಜ್ ಎಲ್ಲ ಹಾಕಿ ಇಮಿಗ್ರೇಷನ್ ಆದ್ಮೇಲೆ ಈ ತರ ಮೆಟ್ರೋ ಇರುತ್ತೆ. ಮೆಟ್ರೋ ಹತ್ತಿ ನಾವು ಝೋನ್ ಎಗೆ ಬರ್ತೀವಿ. ಝೋನ್ ಎ ಇಂದ ಮೇಲ್ಗಡೆ ಹೋದ್ರೆ ನಮ್ಮ ಫ್ಲೈಟಿನ ಗೇಟ್ಗಳು ಕಾಣುತ್ತೆ. ಸೊ ನಾವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನಮ್ಮ ಲಿಫ್ಟ್ ಮೇಲ್ ಹೋಗ್ಲಿಕ್ಕೆ, ಗೇಟ್ಸ್ಗೆ ಹೋಗ್ಲಿಕ್ಕೆ. ಸೊ ನಮ್ಮ ಗೇಟ್ ಎಲ್ಲಿದೆಯೋ A1 to A24 ಅಲ್ಲಿಗೆ ಹೋಗ್ಬೇಕಾಗತ್ತೆ. ಇದೆಲ್ಲ ಮುಗಿಸಿ ನಾವು ಬಂದಿದ್ದು ಡ್ಯೂಟಿ ಫ್ರೀಗೆ. ಸ್ವಲ್ಪ ಚಾಕ್ಲೇಟ್ಸ್ ನ ಪಿಕ್ ಮಾಡ್ಬೇಕಿತ್ತು, ಅದನ್ನೆಲ್ಲ ಪಿಕ್ ಮಾಡಿ ಒಂದಷ್ಟು ಪರ್ಫ್ಯೂಮು ಪ್ಲಸ್ ಡ್ಯೂಟಿ ಫ್ರೀ ಅಲ್ಲಿ ಗೊತ್ತಿರತ್ತಲ್ಲ ಎಲ್ಲಾನು ತಗೊಂಡು ಇಲ್ಲಿಂದ ಚೆಕ್ಔಟ್ ಆಗೋ ಅಷ್ಟೊತ್ತಿಗೆನೆ ಆಲ್ಮೋಸ್ಟ್ ಹಸುವಾಗಿತ್ತು. ಯಾಕಂದ್ರೆ ನಾವು ಮನೆ ಬಿಟ್ಟಾಗ 6 ಗಂಟೆ, ಈಗ ಟೈಮ್ ಆಲ್ಮೋಸ್ಟ್ 8 ಗಂಟೆ ಆಗ್ತಿತ್ತು. 8:15 ನಮ್ಮ ಬೋರ್ಡಿಂಗ್ ಇತ್ತು. ಸೊ ಅಷ್ಟರಲ್ಲಿ ಚಾಕ್ಲೇಟ್ಸ್ ಎಲ್ಲ ಪಿಕ್ ಮಾಡಿ ಒಂದ್ ಸ್ವಲ್ಪ ಹೊಟ್ಟೆನೂ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಮೆಕ್ಡೊನಾಲ್ಡ್ ಸಹ ಇಲ್ಲಿ ನಾವೇ ಆರ್ಡರ್ ಮಾಡಬೇಕು, ಇರ್ತಾರೆ ಕೌಂಟ್ರಲ್ಲಿ, ಬಟ್ ಇದು ಈಸಿ ವೇ. ಸೊ ಮಿಷಿನ್ಸ್ ಇರುತ್ತೆ, ಏನ್ ಬೇಕೋ ಆರ್ಡರ್ ಮಾಡಿ ಟ್ಯಾಪ್ ಮಾಡಿದ್ರೆ ನಮ್ಮ ಆರ್ಡರ್ ರೆಡಿ ಆಗುತ್ತೆ. ತಿಂದು ಕರೆಕ್ಟಾಗಿ ಬೋರ್ಡಿಂಗ್ ಆಯ್ತು. 8:15 ಫ್ಲೈಟ್ ಒಳಗೆ ಬಂದು ಲಗೇಜ್ ಎಲ್ಲ ಮೇಲಾಕಿ ಸೆಟ್ಲ್ ಆದ್ವಿ. ಇನ್ನು ಎಮರೈಟ್ಸ್ ಆಗಿದ್ರಿಂದ ಟಿವಿ ಎಂಟರ್ಟೈನ್ಮೆಂಟ್ ಅಂತೂ ಹೇಳದೆ ಬೇಡ. ನನ್ನ ಬೆಡ್ಶೀಟ್ ಎಲ್ಲ ಇತ್ತು, ಅದನ್ನೆಲ್ಲ ತಗೊಂಡು ಫ್ಲೈಟಿಗೆ ಬಂದ ತಕ್ಷಣ ಫಸ್ಟ್ ನಾನು ಮಾಡೋ ಕೆಲಸ ವಿಕ್ಸ್ನ ತಗೊಂಡು ಹತ್ತಿ ಇಲ್ಲಿ ಹಚ್ಚಿ ಕಿವಿಲಿ ಇಟ್ಕೊಳ್ತೀನಿ. ಸೊ ನನಗದು ಕಂಫರ್ಟ್, ಅದರಿಂದ ಕಿವಿ ಬ್ಲಾಕ್ ಆಗೋದಾಗ್ಲಿ ಡಿಸ್ಕಂಫರ್ಟ್ ಇರಲ್ಲ. ಸೊ ಹಾಗಾಗಿ ಇದೇ ಫಸ್ಟ್ ಕೆಲಸ ನಾನು ಮಾಡೋದು. ಫ್ಲೈಟ್ ಹೊರಟು ಸ್ವಲ್ಪ ಹೊತ್ತಿಗೆ ನಮಗೆ ಮೆನು ಕಾರ್ಡ್ ಬಂತು. ಇನ್ನು ಮೆನೂಲಿ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಸಹ ಇರುತ್ತೆ. ಒಂದು ಅಪೆಟೈಸರು, ಮೇನ್ ಕೋರ್ಸು, ಡೆಸರ್ಟು, ಕಾಫಿ, ಟೀ ಅಥವಾ ವೈನ್ ತೊಗೊಳ್ತೀರಾ, ಬಿಯರ್ ತೊಗೊಳ್ತೀರಾ, ಇಲ್ಲ ಹಾಟ್ ಡ್ರಿಂಕ್ಸ್ ತೊಗೊಳ್ತೀರಾ, ಏನು ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ನಾನು ಒಂದು ಅಪೆಟೈಡರ್, ಮೇನ್ ಕೋರ್ಸ್ ಮತ್ತು ಡೆಸರ್ಟ್ ಕಾಮನ್ ಆಗಿತ್ತು. ಚಾಕ್ಲೇಟು ಅದು ಕಾಮನ್ ಆಗಿ ಬರುತ್ತೆ. ನಾನ್ ವೆಜ್ ಅಥವಾ ವೆಜ್ ಎರಡರಲ್ಲಿ ಯಾವ್ದು ತೊಗೊಂಡ್ರು ನೀವು. ಕಾಫಿ, ಟೀ ಆಮೇಲೆ ಸರ್ವ್ ಮಾಡ್ತಾರೆ, ಇಲ್ಲ ಡ್ರಿಂಕ್ಸ್ ಬೇಕಾದ್ರೂ ನೀವು ತೊಗೋಬೋದು. ನಾನು ಆರ್ಡರ್ ಮಾಡಿ ಒಂದು ಫಿಲಮ್ ಶುರು ಮಾಡಿದೆ. ಅರ್ಧ ಫಿಲಮ್ ಮುಗಿಯೋ ಅಷ್ಟೊತ್ತಿಗೆ ನನ್ನ ಊಟ ಬಂದಿತ್ತು. ಇಲ್ಲಿ ನೋಡಿ, ಇದೇ ನನ್ನ ಎಮರೈಟ್ಸ್ ಫುಡ್ ಪ್ಲೇಟ್. ಸೊ ಇದ್ರಲ್ಲಾಗಲೇ ಹೇಳ್ದಂಗೆ ಒಂದು ಅಪೆಟೈಡರ್, ಒಂದು ಚಾಟ್ ತರ ಮಾಡಿದ್ರು. ಅಂದ್ರೆ ಪೊಟ್ಯಾಟೊ ಮತ್ತೆ ಕಾಳುಗಳನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ ಅಂತಾರಲ್ಲ, ಚಾಟ್ ತರ ಇತ್ತು. ಇದು ಒಂದಿತ್ತು. ಆಮೇಲೆ ಸ್ವೀಟು ನಾನು ರಸಮಲೈ ತಗೊಂಡಿದ್ವಿ. ಇವತ್ತು ರಸಮಲೈಯೇ ಇದ್ದಿದ್ದು ಮೆನುಲಿ. ಸೊ ಆಲ್ಮೋಸ್ಟ್ ಲೈಕ್ 4 ಪೀಸ್ ಆಫ್ ರಸಮಲೈ ಬಂದಿತ್ತು. ಇದಂತೂ ತುಂಬಾನೇ ಚೆನ್ನಾಗಿತ್ತು. ಮೈಲ್ಡ್ ಸ್ವೀಟ್, ರಿಚ್ ಫ್ಲೇವರ್ ಇತ್ತು. ಅಂಡ್ ಬಟರು, ಉಪ್ಪಿನಕಾಯಿ ಇದೆಲ್ಲ ವೆರಿ ಕಾಮನ್ ಆಗಿ ಕೊಡ್ತಾರೆ. ಅಂಡ್ ಒಂದು ಚಾಕ್ಲೇಟ್ ಇರುತ್ತೆ, ಮತ್ತೆ ಮೇನ್ ಕೋರ್ಸ್ ಸಹ ಇರುತ್ತೆ. ಇದು ರೂಮ್ ಮೌತ್ ಫ್ರೆಶ್ನರ್ ಇರುತ್ತೆ, ಮತ್ತೆ ಟಿಶ್ಯೂಸ್ ಇರುತ್ತೆ. ಇದು ನೋಡಿ ಚಾಕ್ಲೇಟ್ ನಾನಾಗ್ಲೇ ಹೇಳಿದ್ನಲ್ಲ, ಅದು ಸಹ ಇತ್ತು. ಆಮೇಲೆ ಒಂದು ವೆಟ್ ವೈಪ್ ಇರುತ್ತೆ, ಯಾಕಂದ್ರೆ ಕೈ ಒರೆಸ್ಕೊಳ್ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಬಹುದು. ಅದೆಲ್ಲ ಆದ ನಂತರ ನನಗೆ ಎಮರೈಟ್ಸ್ ಅಲ್ಲಿ ಮೇನ್ ಇಷ್ಟ ಆಗೋದೇನೆ ಕಟ್ಲೆರಿಸ್. ಅದಕ್ಕೆ ಮುಂಚೆ ಇನ್ನೊಂದು ಪೌಚ್ ನೋಡಿ, ಇದು ಕ್ಯಾಶುನೆಟ್, ಸಾಲ್ಟೆಡ್ ಕ್ಯಾಶುನೆಟ್ ಕೊಟ್ಟಿದ್ರು. ಅಂಡ್ ಮೇನ್ ಕೋರ್ಸ್ ಬಂದ್ರೆ ನಾನು ವೆಜಿಟೇರಿಯನ್ ಮೀಲ್ ತಗೊಂಡಿದ್ರಿಂದ ರೈಸ್ ಒಂದು, ದಾಲ್ ಒಂದು, ಮತ್ತೆ ಕೋಸು ಕ್ಯಾಬೇಜಿನ ಪಲ್ಯ ಮಾಡಿದ್ರು ಇವತ್ತು, ಮತ್ತೆ ಬನ್ನು, ವಾಟರ್ ಬಾಟಲ್. ಆಗ್ಲೇ ಹೇಳಿದ್ನಲ್ಲ, ನನಗೆ ಕಟ್ಲರಿಸೇ ಮೇನ್ ಆಗಿ ಇಷ್ಟ ಆಗೋದು. ಬೇರೆ ಎಲ್ಲ ಏರ್ಲೈನ್ಸ್ ಅಲ್ಲೂ ಪ್ಲಾಸ್ಟಿಕ್ ಕೊಟ್ರೆ, ಎಮರೈಟ್ಸ್ ಅಲ್ಲಿ ಸ್ಟೀಲ್ ಸ್ಪೂನು, ಫೋರ್ಕು, ನೈಫ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಅದೆಲ್ಲ ಸ್ಟೆರಿಲೈಸ್ ಆಗಿ ಪ್ಯಾಕ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನಮಗೆ ಪ್ಲಾಸ್ಟಿಕ್ ಸ್ಪೂನ್ ಅಲ್ಲಿ ಊಟ ಮಾಡೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ. ಬಟ್ ಎಮರೈಟ್ಸ್ ಅಲ್ಲಿ ಈ ಫೆಸಿಲಿಟೀಸ್ಗೆನೆ ನಾವು ದುಡ್ಡು ಕೊಡೋದು. ಇಟ್ಸ್ ಲೈಕ್ ಲಕ್ಸುರಿ ಅಲ್ಲ, ಕಂಫರ್ಟ್ ಲೆವೆಲ್ ಇರುತ್ತೆ. ಇನ್ನು ಸುನಿಲು ಸಹ ಸೇಮ್ ತಗೊಂಡಿದ್ರು, ಬಟ್ ಅವ್ರ ಜೊತೆಗೆ ಒಂದು ಪೆಪ್ಸಿನ ಆರ್ಡರ್ ಮಾಡಿದ್ರು, ಅದನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಗೆ ಪೆಪ್ಸಿ ಜೊತೆಗೆ ಕಾಫಿ, ಟೀ ಬೇಕು ಅಂದ್ರೆ ಊಟ ಆದ್ಮೇಲೆ ಅದನ್ನು ಸರ್ವ್ ಮಾಡ್ತಾರೆ. ಊಟ ಮುಗಿಸಿ ಕೊಡೋ ಅಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಆಗ್ಲೇ ಬೆಂಗಳೂರು ಮೇಲೆ ಬಂದಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ದುಬೈ ಟು ಬ್ಯಾಂಗ್ಳೂರು. ಇನ್ನೊಂದು 20 ನಿಮಿಷ ಇತ್ತು ಲ್ಯಾಂಡಿಂಗ್ಗೆ. ಲ್ಯಾಂಡ್ ಆಗೋ ಅಷ್ಟೊತ್ತಿಗೆ ಬೆಳಗ್ಗೆ 3 ಗಂಟೆನೇ ಆಗಿತ್ತು. ಚೆಕ್ಔಟ್ ಮಾಡಿ ಮನೆಗೆ ಬಂತು, ದೇವರ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡಿದೆ. ಖಂಡಿತ ಎನರ್ಜಿ ಇರ್ಲಿಲ್ಲ ರೆಕಾರ್ಡ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಬಿಟ್ಸ್ ಹಾಕಿದ್ದೀನಿ ನಮ್ಮನೆ ವರಮಹಾಲಕ್ಷ್ಮಿ ಹೆಂಗಿತ್ತು ಅಂತ. 5 ಗಂಟೆಗೆ ಬಂದವಳು, ಅವಾಗ ದೇವರಿಗೆ ಸೀರೆ ಉಡಿಸಿ ನಾನ್ ರೆಡಿಯಾಗಿ ಪೂಜೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೈಕ್ 8:15 ಆಗಿತ್ತು. ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಬೆಂಗಳೂರಲ್ಲಿ. ಇನ್ನು ನೆಕ್ಸ್ಟ್ ಗಣೇಶ ಗೌರಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.